ಆರ್ಯವರ್ಧನ್ ಗುರೂಜಿ ಸದ್ಯ ಸಿಕ್ಕಾಬಟ್ಟೆ ಸುದ್ದಿಯಲ್ಲಿರುವಂಥ ಗುರೂಜಿ, ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇರೋ ಗುರೂಜಿ. ಹಾಗೂ ಹಿಂಗೂ ಇವ್ರ ವೀಡಿಯೋಸ್ಗಳು ಟ್ರೋಲ್ಗಳು ನೀವು ನೋಡೇ ಇರ್ತೀರ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ನಲ್ಲೂ ಕೂಡ ಇದ್ರು. ಆದರೆ ಈ ವ್ಯಕ್ತಿ ಇತ್ತೀಚೆಗೆ ಮಾತಾಡ್ತಾ ಇರೋದೆಲ್ಲ ಕಾಂಟ್ರವರ್ಸಿ ಆಗ್ತಾ ಇದೆ, ಅಥವಾ ಅದೊಂಥರ ಟ್ರೋಲ್ ಆಗ್ತಾ ಇದೆ. ಟ್ರೋಲ್ ಆಗ್ತೀನಿ ಅಂತ ಗೊತ್ತಿದ್ದೇ ಮಾತಾಡ್ತಾ ಇದ್ದಾರೆ. ಟ್ರೋಲ್ ಆದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೇಳಿ ಕೇಳಿ ನಂಬರ್ ಅಂದರೆ ನಾನು ಅಂದರೆ ನಂಬರ್ ಅಂತಿದ್ದಂಥ ಗುರೂಜಿ ಇವತ್ತು ಈ ಹಂತದಲ್ಲಿ ಹೆಸರು ಕೆಡಿಸ್ಕೊಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಸರು ಮಾಡ್ತಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನೀವು ಅಂದ್ಕೊಂಡಿಷ್ಟು ಸಿಂಪಲ್ ಅಲ್ಲ ಈ ಮನುಷ್ಯ. ಕೋಟಿ ಕೋಟಿ ಒಡೆಗ. ಅಷ್ಟಕ್ಕೂ ಇವ್ರ ಹಿನ್ನೆಲೆ ಏನು, ಎಲ್ಲಿಂದ ಬಂದರು, ಇವ್ರ ಮಗಳು ಯಾರು, ಇವ್ರ ಹೆಂಡತಿ ಯಾರು, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದು ಯಾಕೆ, ಆಮೇಲೆ ಆಗಿದ್ದೇನು, ಇವರ ವ್ಯಕ್ತಿತ್ವ ಏನು, ಹೆಂಗಿದ್ದವರು ಹೆಂಗಾದರು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇತ್ತೀಚೆಗಂತೂ ಗುರೂಜಿಗಳ ಹಾವಳಿ ಜಾಸ್ತಿ ಆಗಿದೆ. ನೀವು ಯಾವುದೇ ಟಿವಿ ಚಾನಲ್ ನೋಡಿದ್ರೂ ಗುರೂಜಿಗಳು ಅಂತ ಫಿಕ್ಸ್ ಆಗಿ ಕೂತಿರ್ತಾರೆ. ಭವಿಷ್ಯ ಹೇಳೋದು ಇನ್ನೊಂದು ಮತ್ತೊಂದು ಅಂತ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವು ಗುರೂಜಿಗಳು ಸತ್ಯ ಅನಿಸಿದ್ರೆ ಕೆಲವು ತಲೆಹರಟೆ ಅಂತ ಅನಿಸುತ್ತೆ. ಆರ್ಯವರ್ಧನ್ ಗುರೂಜಿ ವಿಚಾರದಲ್ಲಿ ಆಗ್ತಿರೋದು ಹೌದು, ಅಳಕ್ ಬಳಕಲ್ಲಿ ಹೇಳೋದು ಅಲ್ಲೊಂದು ಇಲ್ಲೊಂದು ಸತ್ಯ ಆಗ್ಬಿಡತ್ತೆ. ಅದನ್ನ ಇಟ್ಕೊಂಡೆ ಇವರು ನಾನು ಗುರೂಜಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಗಣ್ಯಾತಿ ಗಣ್ಯರು, ಪೊಲಿಟಿಷಿಯನ್ಸು, ಸಿನಿಮಾ ಸ್ಟಾರ್ಸುಗಳು ಕೂಡ ಇವ್ರ ಜೊತೆ ಒಡನಾಟ ಇಟ್ಕೊಂಡಿರೋ ತುಂಬ ಜನಕ್ಕೆ ಆಶ್ಚರ್ಯ ಅನಿಸ್ತಿದೆ. ಅಷ್ಟಕ್ಕೂ ಈ ವ್ಯಕ್ತಿ ನಿಜವಾಗ್ಲೂ ಗುರೂಜಿನ, ಇವ್ರು ಯಾವ ಸಮುದಾಯಕ್ಕೆ ಸೇರಿದವರು, ಇವ್ರ ವಯಸ್ಸೇನು, ಇವ್ರು ತುಂಬ ಬಡವರ ಅಥವಾ ಕೋಟಿ ಕೋಟಿ ದುಡ್ಡು ಮಾಡಿದ್ದಾರಾ, ಇವ್ರ ಮೇಲೆ ಬಂದಂಥ ಅತಿ ದೊಡ್ಡ ಗಂಭೀರ ಆರೋಪ ಯಾವುದು, ಅವತ್ತು ಅದು ಏನಾಗಿತ್ತು ಅದನ್ನು ನೋಡ್ತಾ ಹೋಗೋದಾದರೆ ಆರ್ಯವರ್ಧನ್ ಗುರೂಜಿ 1977ರಲ್ಲಿ ಜನಿಸ್ತಾರೆ. ಇವರ ಹೆಸರು ಆರ್ಯವರ್ಧನ್ ಅಲ್ಲ, ಇವರ ಹೆಸರು ಸುಬ್ರಹ್ಮಣ್ಯ ಅಂತ. ಹೌದು, ಇವರು ಮೂಲತಃ ಹಾಸನದ ಬೇಲೂರಿನವರು. ಇವರ ತಂದೆಗೆ ಇಬ್ಬರು ಹೆಂಡಂದಿರು, ಅದರಲ್ಲಿ ಒಬ್ಬರು ಮಗನೇ ಇವರು ಸುಬ್ರಹ್ಮಣ್ಯ. ಇಬ್ಬರು ಹೆಂಡತಿಯರಿದ್ದಂಥ ಕಾರಣಕ್ಕಾಗಿ ತಂದೆ ಇವರನ್ನು ತುಂಬ ಮುದ್ದಾಗಿ ಬೆಳೆಸಿದ್ರಂತೆ. ಆದರೆ ಸ್ವಲ್ಪ ದಿನಗಳಾದ ನಂತರ ನಾವು ತಮಿಳ್ನಾಡಿಗೆ ಹೋಗ್ಬಿಡೋಣ, ಇಲ್ಲಿರೋದು ಬೇಡ ಅಂತ ಹೇಳಿ ತಮಿಳ್ನಾಡಿನ ಸೇಲಂಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಚೆನ್ನಾಗೇ ಇದ್ದರು. ಆದರೆ ಗುರೂಜಿ ಅವರಿಗೆ ವಿದ್ಯಾಭ್ಯಾಸ ಗೊತ್ತಿಲ್ಲ. ಇವತ್ತಿಗೂ ಅವರಿಗೆ ಬರೆಯೋದಕ್ಕೆ ಓದೋದಕ್ಕೆ ಬರಲ್ಲ. ಆದರೆ ಇವತ್ತು ಕೋಟಿ ಕೋಟಿ ಒಡೆಯ ಅಂತಂದರೆ ನೀವು ನಂಬಲೇಬೇಕು. ಹೌದು, ಯಾಕೆ ಓದಿಲ್ಲ ಅಂತ ಅಂದರೆ ಓದಿದ್ರೆ ಬೇರೆ ಎಲ್ಲ ಓದಬೇಕಾಗತ್ತೆ. ಆದರೆ ನಂಗೆ ಓದೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಓದಲ್ಲ ಅಂತ ಹೇಳಿ ಓದಲಿಲ್ವಂತೆ. ಚಿಕ್ಕಲಿಂದಾಗೇ ಆಗೊಂದು ಈಗೊಂದು ಏನಾದರೂ ಒಂದು ಭವಿಷ್ಯ ಹೇಳ್ತಾ ಇದ್ರಂತೆ. ಇವ್ರು ಹೇಳಿದ ಸತ್ಯ ಆಗ್ತಿತ್ತಂತೆ. ಆಗಲೇ ಇವರಿಗೆ ನೀನು ಗುರೂಜಿ ಆಗ್ತೀಯಾ, ನೀನು ಹೇಳೋದು ಸತ್ಯ ಆಗತ್ತೆ ಅಂತ ಫ್ಯಾಮಿಲಿಯವ್ರು ಹೇಳ್ತಾ ಇದ್ರಂತೆ. ಸೊ ಅದಾದ ನಂತರ ಇವರು ಓದೇ ಇಲ್ಲ. ಹಾಗಾಗಿ ಬೆಂಗಳೂರಿಗೆ ಆಟೋ ಓಡಿಸೋದಕ್ಕೆ ಅಂತ ಬರ್ತಾರೆ. ಆಟೋ ಓಡಿಸುವಾಗ ಪ್ಯಾಸೆಂಜರ್ಗೆ ಹಿಂಗಾಗತ್ತೆ ಹಾಗಾಗತ್ತೆ ಅಂತ ಹೇಳಿದ್ದಾರೆ. ಅದು ಅಳಕ್ ಬಳಕಲ್ಲಿ ಒಂದೆರಡು ಸತ್ಯವೂ ಆಗಿದೆ. ಅದಾದಮೇಲೆ ಯಾರೋ ಒಬ್ಬ ಪುಣ್ಯಾತ್ಮ ನೀವ್ಯಾಕೆ ಭವಿಷ್ಯ ಹೇಳಬಾರ್ದು ಅಂತ ಪ್ರಶ್ನಿಸಿದ್ದಾರೆ. ಹೌದಲ್ವಾ ಅಂತ ಹೇಳಿ ಅವತ್ತಿನಿಂದ ಭವಿಷ್ಯ ಹೇಳೋಕೆ ಅಂತ ಶುರು ಮಾಡಿ ಸುಬ್ರಹ್ಮಣ್ಯ ಅಂತ ಇದ್ದಿದ್ದ ಹೆಸರನ್ನು ಆರ್ಯವರ್ಧನ್ ಗುರೂಜಿ ಅಂತ ಬದಲು ಮಾಡ್ಕೊಂಡಿದ್ದಾರೆ. ಇವರ ಸಾಂಸಾರಿಕ ವಿಚಾರದ ಬಗ್ಗೆ ಮಾತಾಡೋದಾದರೆ 1ನೇ ಕ್ಲಾಸ್ನಲ್ಲಿ ರಂಜಿತಾ ಅನ್ನೋ ಒಂದು ಹುಡುಗಿನ ಇಷ್ಟಪಡ್ತಾರಂತೆ. 1ನೇ ಕ್ಲಾಸಲ್ಲೇ ಇವ್ರಿಗೆ ಲವ್ ಆಗಿತ್ತಂತೆ. ಅದಾದಮೇಲೆ ಸುಮಾರು ವರ್ಷಗಳ ಕಾಲ ಕಾದು ಅದೇ ಹುಡುಗಿನ ಮದುವೆ ಆಗ್ತಾರೆ. ಈಗ ಮಗು ಕೂಡ ಇದೆ. ಇನ್ನು ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ಇವ್ರ ಮೇಲೆ ಇದೆ. ಹೌದು, 2016ರಲ್ಲಿ ಆರ್ಯವರ್ಧನ್ ಗುರೂಜಿ ಮೇಲೆ ಒಂದು ಗಂಭೀರವಾದಂಥ ಆರೋಪ ಬರುತ್ತೆ. ಅದು ಲೈಂಗಿಕ ದೌರ್ಜನ್ಯ ಅಂತ. ಒಬ್ಬ ಲೇಡಿ ಆರ್ಯವರ್ಧನ್ ಗುರೂಜಿ ಹತ್ರ ನಾನು ಕೂಡ ಭವಿಷ್ಯ ಹೇಳಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ನೀನು ನನ್ನ ಬಳಿ ಕ್ಲಾಸಿಗೆ ಬರಬೇಕು ಅಂತ ಹೇಳಿದ್ದಾರೆ. 1 ಲಕ್ಷ ಫೀಸನ್ನು ಕೂಡ ಇಸ್ಕೊಂಡಿದ್ದಾರೆ. ಆಗ ಆ ಯುವತಿ ಓಕೆ 1 ಲಕ್ಷ ಕೊಡ್ತೀನಿ, ಆದರೆ ನಂಗೆ ಭವಿಷ್ಯ ಹೇಳೋಕ್ಕಾಗಿಲ್ಲ, ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಂತಂದರೆ ಆ ದುಡ್ಡು ವಾಪಸ್ ಕೊಡಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಆ ಹುಡುಗಿಗೇನು ಹೇಳ್ಕೊಟ್ಟಿಲ್ಲ. 1 ಲಕ್ಷ ವಾಪಸ್ ಕೇಳಿದಾಗ ಮನೆಗೆ ಬಾ ಕೊಡ್ತೀನಿ ಅಂತ ಹೇಳಿದ್ರಂತೆ. ಮನೆಗೆ ಹೋದಾಗ ಆಕೆ ಮೈ ಕೈ ಮುಟ್ಟಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ. ಅದಾದ ನಂತರ 2016ರಲ್ಲಿ ಇವರ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿತ್ತು, ಲೈಂಗಿಕ ದೌರ್ಜನ್ಯದ ಕಂಪ್ಲೇಂಟು. ಸೊ ಆ ಕಂಪ್ಲೇಂಟ್ನಲ್ಲಿ ಆ ಯುವತಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡಿದ್ರು. ಅದಾದಮೇಲೆ ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ. ಸೊ ಇದೀಗ ಅವರಿಗೆ ಮಗಳು ಕೂಡ ಇದ್ದಾರೆ. ಆ ಮಗಳಿಗೆ ವಿಚಿತ್ರವಾದಂಥ ಹೆಸರನ್ನು ಇಟ್ಟಿದ್ದಾರೆ. ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ ಎಲ್ಲ ಸೇರಿಸಿ ಕರೆಯುವಂಥ ಒಂದು ಹೆಸರನ್ನು ಅವ್ರು ಇಟ್ಟಿದ್ದಾರೆ. ಇನ್ನು ಆರ್ಯವರ್ಧನ್ ಗುರೂಜಿ ಅವರ ವಿಚಾರಕ್ಕೆ ಬರೋದಾದರೆ ಆರ್ಯವರ್ಧನ್ ಗುರೂಜಿಗೆ ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇವ್ರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು IPL ಮ್ಯಾಚ್ ಇದ್ದಾಗ. ಇವತ್ತು ಆ ಟೀಮ್ನವ್ರು ಗೆಲ್ತಾರೆ, ಈ ಟೀಮ್ನವ್ರು ಗೆಲ್ತಾರೆ ಅಂತ ಭವಿಷ್ಯ ಹೇಳ್ತಾ ಇದ್ರು. ಆಲ್ಮೋಸ್ಟ್ ಹೇಳಿದ್ದೆಲ್ಲ ಸುಳ್ಳೇನೆ, ಹೇಳಿದ್ದು ಯಾವುದೂ ವರ್ಕೂ ಆಗಿಲ್ಲ. ಆದರೆ ಇವ್ರನ್ನ ಜನ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕ್ಬಿಟ್ರು. ಅಯ್ಯೋ ಸುಳ್ಳು ಹೇಳಿದ್ರು, ಸತ್ಯ ಆಗಲೇ ಇಲ್ಲ ಅಂತ. ಅಲ್ಲೇ ಇವ್ರು ಫೇಮಸ್ ಆಗಿದ್ದು. ಅದಾದಮೇಲೆ ಇವರಿಗೆ ಬಿಗ್ ಬಾಸಿಂದ ಆಫರ್ ಬಂದಿದ್ದು. ಬಿಗ್ ಬಾಸ್ನಲ್ಲಿ ಬೇಕಾಗಿರೋದು ಕೂಡ ಇಂಥವ್ರೇನೆ, ತರಲೆಗಳ
ಕಮೆಂಟ್ಸ್ಗಳಾಗಿರಬೇಕು, ಟ್ರೋಲ್ಗಳಾಗಿರಬೇಕು. ಸೊ ಬಿಗ್ ಬಾಸಿಂದ ಆಫರ್ ಬಂದಮೇಲೆ ಬಿಗ್ ಬಾಸಿಗೆ ಹೋದರು. ಬಿಗ್ ಬಾಸ್ ಬಗ್ಗೆನೂ ಭವಿಷ್ಯ ನೋಡ್ತಿದ್ರು. ಬಿಗ್ ಬಾಸ್ ಯಾಕೆ ಸಕ್ಸಸ್ ಆಗಿದೆ ಅಂತಂದರೆ ಎಲ್ಲ ಕಡೆ ಕ್ರಿಸ್ಟಲ್ ಇಟ್ಟಿದ್ದಾರೆ, ಅದಕ್ಕೇನೆ ಫೇಮಸ್ ಆಗಿದ್ದಾರೆ ಅಂತ. ಆಮೇಲೆ ಹಾಗೇನೆ ಫೇಮಸ್ ಆಗಿ ಮುಂದುವರ್ಕೊಂಡು ಬಂದರು. ಅದಾದಮೇಲೆ ಒಂದಷ್ಟು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೆ. ದೇಹದ ಒಂದು ಭಾಗದ ಬಗ್ಗೆ ಇತ್ತೀಚೆಗೆ ಮಾತಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಕೂಡ ಆಗಿದೆ. ಆ ಭಾಗ ಲಕ್ಷ್ಮಿಗೆ ಸಮಾನ, ಅದನ್ನು ಟಚ್ ಮಾಡಬೇಕು, ಮತ್ತೊಂದು ಅಂತ ಹೇಳಿದ್ದು ಕೂಡ ಫೇಮಸ್ ಇದೆ. ಆಮೇಲೆ ಸಿಕ್ಕಾಪಟ್ಟೆ ಆಸ್ತಿಯನ್ನು ಕೂಡ ಮಾಡಿದ್ದಾರೆ ಆರ್ಯವರ್ಧನ್ ಗುರೂಜಿ. ಹೇಗೆ ಅಂತಂದರೆ ಭವಿಷ್ಯ ಹೇಳಿ ಜನ ಇವರು ಹೇಳೋದು ಸತ್ಯ ಅಂತ ಇವತ್ತಿಗೂ ಹೋಗ್ತಾರೆ. ಇವರು ಈ ಬೆರಳಿಗೆ ಆ ಉಂಗುರ ಹಾಕೊಂಡ್ರೆ, ಆ ಕಲರ್ ರತ್ನ ಹಾಕೊಂಡ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ದುಡ್ಡು ಮಾಡ್ತಿದ್ದಾರೆ. ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ಆರ್ಯವರ್ಧನ್ ಗುರೂಜಿ ಅಂತೂ ಚೆನ್ನಾಗೆ ಸಂಪಾದಿಸ್ಕೊಂಡಿದ್ದಾರೆ. ಏನು ಓದಿಲ್ಲ ಅಂತಂದ್ರು, ಏನು ಬರೆದಿಲ್ಲ ಅಂತಂದ್ರು, ಓದೋದಕ್ಕೆ ಬರೆಯೋದಕ್ಕೆ ಬರಲಿಲ್ಲ ಅಂತಂದ್ರು, ಜೀವನ ನಡೆಸೋದು ಹೇಗೆ ಅನ್ನೋದು ಗೊತ್ತಾಗಬೇಕು. ಅದು ಆರ್ಯವರ್ಧನ್ ಗುರೂಜಿ ಅವರಿಗೆ ಚೆನ್ನಾಗೇ ಗೊತ್ತಿದೆ. ನಮ್ಮ ಜನ ಕೂಡ ಅವರನ್ನು ನಂಬಿದ್ದಾರೆ. ಟಿ ವಿಲಿ ಬರ್ತಾರೆ ಅಂತಂದರೆ ಅವ್ರು ಸತ್ಯ ಹೇಳ್ತಾರೆ ಅಂತ. ಅವ್ರು ಹೆಂಗಾದರೂ ಮಾತಾಡಲಿ, ನಾಲ್ಗೇನಾದ್ರು ಹರಿಬಿಡಲಿ, ಇನ್ನೊಂದಾರು ಆಗಲಿ, ಏನಾದರೂ ಆಗಲಿ, ಜನ ಅಂತೂ ಅವರು ನಂಬ್ತಾರೆ. ಈಗ ಆರ್ಯವರ್ಧನ್ ಗುರೂಜಿ ವಿಚಾರದಲ್ಲಿ ಆಗಿರೋದು ಕೂಡ ಅದೇ. ಭವಿಷ್ಯ ಹೇಳ್ತಾರೆ ಗುರೂಜಿ ಅಂತ ಹೇಳಿ ಸಿಕ್ಕಾಬಟ್ಟೆ ಫೇಮಸ್ಸು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು. ಆಮೇಲೆ ಇನ್ನೊಂದು ವಿಷಯ, ಆರ್ಯವರ್ಧನ್ ಗುರೂಜಿ ಚೆನ್ನಾಗೆ ಬ್ಯಾಟಿಂಗ್ ಮಾಡ್ತಾರೆ, ಮಾಂಸಾಹಾರ, ಈಜೋದು, ತೇಲೋದು, ನಡೆದಾಡೋದು ಎಲ್ಲವನ್ನೂ ತಿಂತಾರೆ. ಇದನ್ನು ಖುದ್ದಾಗಿ ಅವರೇ ಹೇಳ್ಕೊಂಡಿರೋದು ಕೂಡ ಇದೆ.